ನಮೋ ಬ್ರಹ್ಮಣ್ಯದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಂ ಮಯಾ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ ಅಂತ ಇವೆರಡು ಶ್ಲೋಕಗಳು ಕಂಡು ಬರ್ತವೆ. ಇದು ಕೂಡ ನಾನು ಈಗಾಗಲೇ ಹೇಳಿದಂತೆ ಎಲ್ಲನೂ ಎಲ್ಲ ಕಡೆ ಕಂಡು ಬರೋದಿಲ್ಲ. ಆದರೂ ಪೂಜಾ ಕಾಲದಲ್ಲಿ ನಾವು ಯಾರ್ಯಾರು ಯಾವ್ಯಾವ ಪುಸ್ತಕಗಳನ್ನು ಅನುಸರಿಸ್ತೇವೆ ಅಲ್ಲಲ್ಲಿ ನಮಗೆ ಯಾವ ತರ ಉಪದೇಶ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ನಮ್ಮ ಪೂಜಾ ಪ್ರಕರಣದಲ್ಲಿ ನಾವು ಅಳವಡಿಸ್ಕೋಬಹುದು. ನಮೋ ಬ್ರಹ್ಮಣ್ಯ ದೇವಾಯ. ಬ್ರಹ್ಮಣ್ಯ ಅಂದ್ರೆ ಎಲ್ಲ ಜ್ಞಾನಿಗಳಿಗೂ ಕೂಡ ಹಿತಕರನಾದವನು, ಅನುಗ್ರಾಹಕನಾದವನು, ಅಂಥ ದೇವ. ಆ ಭಗವಂತನಿಗೆ ನಮಸ್ಕಾರ. ಗೋಬ್ರಾಹ್ಮಣ ಹಿತಾಯ. ಗೋವುಗಳು ಅಂದ್ರೆ ವೇದಗಳು, ಬ್ರಾಹ್ಮಣರು ಅಂದ್ರೆ ಅದನ್ನು ಅಧ್ಯಯನ ಮಾಡ್ತಕ್ಕಂಥ ಜ್ಞಾನಿಗಳು, ಅವ್ರಿಗೂ ಹಿತಕರನಾದವನು. ಹಾಗಾದ್ರೆ ಬ್ರಹ್ಮಣ್ಯ ಅಂತ ಅನ್ನೋದಕ್ಕೆ ಈಗಾಗಲೇ ನಾವು ಜ್ಞಾನಿಗಳಿಗೆ ಅನುಕೂಲಕರನಾದವನು, ಹಿತಕರನಾದವನು, ಅನುಗ್ರಾಹಕನಾದವನು ಅಂತ ಹೇಳಿದ್ವಿ ಅಂತ ಏನಾದ್ರು ಆಲೋಚನೆ ಬಂದ್ರೆ ಅದಕ್ಕೊಂದು ಬೇರೆ ಅರ್ಥ ಹೇಳೋಣ. ಬ್ರಹ್ಮಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಬ್ರಹ್ಮಶಬ್ದಕ್ಕೆ ಲಕ್ಷ್ಮೀದೇವಿ ಅಂತ ಅರ್ಥ ಇದೆ, ವೇದಗಳು ಅಂತ ಅರ್ಥ ಇದೆ. ಹೀಗೆಲ್ಲ ಅನೇಕ ಅರ್ಥಗಳಿರೋದ್ರಿಂದ ಬ್ರಹ್ಮ ಎಂಬ ಶಬ್ದಕ್ಕೆ ಲಕ್ಷ್ಮೀದೇವಿ ಅಂತ ಅರ್ಥ ಇಟ್ಕೊಳ್ಳೋಣ. ಆ ಲಕ್ಷ್ಮೀದೇವಿಗೆ ಹಿತಕರನಾದಂಥ, ಅನುಗ್ರಾಹಕನಾದಂಥ ಪರಮಾತ್ಮ ಅಂತ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತವೆ. ಹಾಗಾಗಿ ಬ್ರಹ್ಮಣ್ಯ ಅನ್ನುವ ಶಬ್ದ ಲಕ್ಷ್ಮಿಗೆ ಅನುಗ್ರಾಹಕನಾದವನು ಅಂತ ಅರ್ಥ. ಮತ್ತೆ ಗೋ ಬ್ರಾಹ್ಮಣರು, ಗೋವುಗಳು ಅಂದ್ರೆ ಆಕಳುಗಳು, ಹಾಗೆ ಬ್ರಾಹ್ಮಣರು ಅಂದ್ರೆ ಬ್ರಾಹ್ಮಣ ವರ್ಣದವರು ಅಂತ ಅರ್ಥ. ಅದಕ್ಕಿಂತ ಮುಖ್ಯವಾಗಿ ಗೋವು ಅಂದ್ರೆ ವೇದಗಳು, ಮತ್ತೆ ಬ್ರಾಹ್ಮಣ ಅಂದ್ರೆ ಆ ವೇದಗಳನ್ನ ಅಧ್ಯಯನ ಮಾಡ್ತಕ್ಕಂಥ ಜ್ಞಾನಿಗಳು ಅಂತ ಅರ್ಥ. ಇವಿಷ್ಟು ಆ ಭಗವಂತನಿಗೆ ವಿಶೇಷಣಗಳು. ಜಗದ್ಧಿತಾಯ, ಅದಷ್ಟು ಮಾತ್ರ ಅಲ್ಲ, ಒಟ್ಟಾರೆ ಜಗತ್ತಿಗೆ ಅವನು ಹಿತಕರ. ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಕೃಷ್ಣ ಅವನು ಜಗತ್ತೆಲ್ಲವನ್ನು ತನ್ನ ಕಡೆ ಸೆಳೆದುಕೊಂಡು ಇಟ್ಕೊಂಡಿರುವಂತವನು. ಯತಃ ಕರ್ಷಸಿ ದೇವೇಶ ನಿಯಮ್ಯ ಸಕಲಂ ಜಗತ್ ಅಥೋ ವದಂತಿ ಮುನಯಃ ಕೃಷ್ಣಂ ತ್ವಾಂ ಬ್ರಹ್ಮವಾದಿನಃ. ಇಡೀ ಜಗತ್ತನ್ನು ನೀನು ನಿಯಮಿಸ್ತಾ ಇದ್ದಿ, ಅದನ್ನು ನಿನ್ನ ಕಡೆ ಸೆಳೆದಿಟ್ಕೊಂಡಿದ್ದೆ, ಆದ್ರಿಂದ ನಿನ್ನ ಕೃಷ್ಣ ಅಂತ ಹೇಳ್ತಾರೆ. ಜಗದ್ಧಿತಾಯ ಕೃಷ್ಣಾಯ ಗೋವಿಂದ. ಗೋವಿಂದ ಅಂದ್ರೆ ವರಾಹನೂ ಹೌದು, ಹಾಗೆ ವಾಮನನೂ ಹೌದು, ಮತ್ತೆ ವೇದವ್ಯಾಸನೂ ಹೌದು, ಕೃಷ್ಣನೂ ಹೌದು. ಗೋ ಅಂದ್ರೆ ಭೂಮಿ, ಆ ಭೂಮಿಯನ್ನು ರಕ್ಷಿಸಿದ ವರಾಹ. ಗೋ ಅಂದ್ರೆ ಭೂಮಿ, ಸ್ವರ್ಗ, ಒಟ್ಟಾರೆ ಪ್ರಕೃತಿ. ಅದನ್ನ ಬಲಿ ಚಕ್ರವರ್ತಿಯಿಂದ ರಕ್ಷಿಸಿದಂತಹ ವರಾಹ ಅಂತ ಅರ್ಥ ಆಗ್ತದೆ. ಗೋ ಅಂದ್ರೆ ವೇದಗಳು, ಅದನ್ನ ರಕ್ಷಿಸಿದಂತಹ ವೇದವ್ಯಾಸ. ಹೀಗೆ ಅಂತಹ ಗೋವಿಂದನಾದಂತಹ ಪರಮಾತ್ಮನಿಗೆ ನಮಸ್ಕಾರ ಅಂತ. ಅಹಂ ಕಿರೇಂದ್ರೋ ದೇವಾನಾಂ. ಭಗವಂತನೇ, ನಾನು ದೇವತೆಗಳಿಗಿಂದ್ರ, ದೇವೇಂದ್ರ ನಾನು, ನೀನು ಗೋವುಗಳಿಗೆ ಇಂದ್ರ. ಅಂದ್ರೆ ಈ ಎಲ್ಲ ಗೋವುಗಳು, ಪಶು ಸಂಪತ್ತೇನಿದೆ ಅದಕ್ಕೂ ನೀನು ಇಂದ್ರ. ಅಷ್ಟೇ ಅಲ್ಲ, ಗೋವುಗಳು ಅಂದ್ರೆ ವೇದಗಳು, ಆ ವೇದಗಳಿಗೆ ನೀನು ಇಂದ್ರ ಅಂತ ಆ ಕೃಷ್ಣನನ್ನ ಇಂದ್ರ ಸ್ತುತಿಸಿದ್ದು ಈ ವಿಷ್ಣು ಪುರಾಣದಲ್ಲಿ ಒಂದು ಕಡೆ ಕಂಡು ಬರ್ತದೆ, ಹರಿವಂಶದಲ್ಲೂ ಇದೆ. ಅಹಂ ಕಿಲೇಂದ್ರೋ ದೇವಾನಾಂ ತ್ವಂ ಗವಾಂ ಇಂದ್ರತಾಂಗತಃ. ವೇದಗಳಿಗೆ ನೀನಿಂದ್ರ, ವೇದಾಭಿಮಾನ್ಯ ಅಂತ ಲಕ್ಷ್ಮೀದೇವಿಗೂ ನೀನಿಂದ್ರ, ನಾನಲ್ಲ, ನಾನು ಕೇವಲ ದೇವತೆಗಳಿಗಿಂದ್ರ. ಹೀಗೆ ವೇದವೇದ್ಯನು, ವೇದಾಭಿಮಾನ್ಯ ಅಂತ ಲಕ್ಷ್ಮೀದೇವಿಗೂ ಇಂದ್ರನಾದವನು ನೀನೇ. ಆದ್ರಿಂದ ನೀನು ಗೋವಿಂದ್ರ ಆಗಬೇಕಾದದ್ದು ಗೋವಿಂದ ಅಂತಾಗಿದೆ ಅಂತ ನಾವು ಅದನ್ನ ನೋಡಬಹುದು. ಗೋವಿಂದಾಯ ನಮೋ ನಮಃ ಅಂತ. ಮುಂದೆ ಈ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಮ್ಮಯ ಅಂತ ಮತ್ತೊಂದು ಶ್ಲೋಕನು ಕೇಳಿ ಬರ್ತದೆ. ಭಗವಂತನೇ, ನಾನು ಅನೇಕ ಅಪರಾಧಗಳನ್ನ ಹಗಲು ರಾತ್ರಿ ಮಾಡ್ತಾನೆ ಇರ್ತೇನೆ. ಕ್ರಿಯಂತೆ ಅಹರ್ನಿಶಮ್ಮಯ ತಾನಿ ಸರ್ವಾಣಿ ಮೇ ದೇವ. ಭಗವಂತನೇ, ಅವೆಲ್ಲವನ್ನು ಕೂಡ ನೀನು ನನಗೆ ಕ್ಷಮಿಸಬೇಕು. ಕ್ಷಮಸ್ವ ಪುರುಷೋತ್ತಮ. ಭಗವಂತನೇ, ಅವುಗಳನ್ನು ಕ್ಷಮಿಸು, ಆ ಪಾಪಗಳನ್ನು ಕ್ಷಮಿಸಿ ನನ್ನನ್ನು ಉದ್ಧರಿಸು ಅಂತ ಭಗವಂತನಲ್ಲಿ ಪ್ರಾರ್ಥನಾ ಇದೆ. ಪುರುಷೋತ್ತಮ, ಕ್ಷರಾಕ್ಷರ ಪುರುಷನಾದ ಉತ್ತಮ ನೀನು. ನಾವು ಕ್ಷರಪುರುಷರು, ನಮ್ಮಂತಹ ಜನಸಾಮಾನ್ಯರಿಂದ ಹಿಡಿದು ಚತುರ್ಮುಖ ಬ್ರಹ್ಮನವರೆಗೆ ನಶ್ವರವಾದ ಶರೀರವನ್ನು ಹೊಂದಿರುವಂತಹ ನಾವೆಲ್ಲರೂ ಕ್ಷರಪುರುಷರು.
ನಶ್ವರವಾದ ಪಾಂಚಭೌತಿಕವಾದ ಶರೀರದಲ್ಲಿ ಎಂದೂ ಬಂದಿಲ್ಲದೇ ಇರುವಂತಹ ಲಕ್ಷ್ಮೀದೇವಿಗೆ ಅಕ್ಷರ ಪುರುಷಳು ಅಂತ ಹೇಳ್ತಾರೆ. ಅವರಿಬ್ಬರಿಗಿಂತಲೂ ನೀನು ಉತ್ತಮ ಅಂತ ತಾರತಮ್ಯದ ಈ ಪೂಜಾದ ಆರಂಭದಲ್ಲೇ ಆ ತಾರತಮ್ಯ ಕಕ್ಷಾವನ್ನು ಕೂಡ ಒಂದು ಬಾರಿ ನೋಡಿದಾಗಾಯ್ತು. ಸರಳವಾಗಿ 3 ಕಕ್ಷಾಗಳು, ಒಂದು ಪರಮಾತ್ಮ, ಆಮೇಲೆ ಅಕ್ಷರ ಪುರುಷಳಾದ ಲಕ್ಷ್ಮೀದೇವಿ, ಅದಾದ ನಂತರ ಬರುವಂಥವನು ಈ ಕ್ಷರ ಪುರುಷನಾದಂಥ ಜೀವವರ್ಗ. ಅದರಲ್ಲಿ ಈ ಲಕ್ಷ್ಮೀದೇವಿಯನ್ನು ಹೊರತುಪಡಿಸಿ ಚತುರ್ಮುಖ ಬ್ರಹ್ಮ ಮತ್ತೆ ನಾವೆಲ್ಲರೂ ಕೂಡ ಅದರಲ್ಲಿ ಇದ್ದೇವೆ. ಇಲ್ಲೊಂದು ವಿಚಾರ ನಾವು ಗಮನಿಸಬೇಕು. ಸಂಧ್ಯಾ ವಂದನೆ, ದೇವರ ಪೂಜೆ ಅನ್ನುವುದು ಏನಿದೆಯಲ್ಲ, ಅದೆಲ್ಲವೂ ಕೂಡ ಒಂದು ರೀತಿಯಾದಂತಹ ಪಾಪ ಪರಿಮಾರ್ಜನ ಮಾಡುವಂತಹ ಕ್ರಿಯೆ. ಅದು ಸಂಧ್ಯಾವಂದನದಲ್ಲಿ ಅಪೋಹಿಷ್ಠಾಮಯೋಭವ ಅನ್ನುವಲ್ಲಿ ಪಾಪಗಳನ್ನೆಲ್ಲ ಕಳ್ಕೊಳ್ಳುವಂತಹ ನಾವು ಪ್ರವೃತ್ತಿಯನ್ನು ಒಂದನ್ನು ಮಾಡ್ತೇವೆ. ಮತ್ತೆ ಹಿರಣ್ಯವರ್ಣಾಶುಟೇ ಪಾವಕ, ಅಘಮರ್ಷಣ, ಪಾಪ ಪುರುಷ ವಿಸರ್ಜನ ಇತ್ಯಾದಿ ಕಡೆಗಳಲ್ಲಿ ಅನೇಕ ಕಡೆ ನಾವು ಇಂಥ ಪಾಪ ಪರಿಹಾರ ಮಾಡಿಕೊಳ್ಳುವಂಥ ಕ್ರಿಯೆಯನ್ನು ಮಾಡ್ತಾನೇ ಇರ್ತೇವೆ. ಬ್ರಹ್ಮಪಾಲ ಸ್ತೋತ್ರದಲ್ಲೂ ಮುಂದೆ ಪೂಜಾದಲ್ಲಿ ನನ್ನಲ್ಲಿರುವಂಥ ದೋಷಗಳನ್ನೆಲ್ಲ ನೀನು ಕಳೆಯಬೇಕು, ಪರಮಾತ್ಮ ದೋಷರಹಿತ ಅಂತ ನಾನು ಉಪಾಸನೆ ಮಾಡಿ ನಾನು ಕೂಡ ದೋಷರಹಿತನಾಗ್ತೇನೆ ಅಂತ ಅಲ್ಲಿ ಬರ್ತದೆ. ಬ್ರಹ್ಮಾಕ್ಷರಮಜಂ ನಿತ್ಯಂ ಯಥಾಸೌ ಪುರುಷೋತ್ತಮ ತಥಾ ರಾಗಾದಯೋ ದೋಷಾಹ ಅಂತ ಎಲ್ಲ ನನ್ನ ರಾಗ ಮೊದಲಾದ ದೋಷಗಳು ಕೂಡ ಹೋಗಲಿ ಅಂತ ಬರೋದಿದೆ. ಆದ್ರಿಂದ ನಮ್ಮ ಒಟ್ಟಾರೆ ಆನ್ಹಿಕ ಅಂತನ್ನುವುದೇ ಒಂದು ಸೈಕೋಥೆರಪಿ. ನಮ್ಮಲ್ಲಿರುವಂತಹ ದೋಷಗಳನ್ನು ಕಳ್ಕೊಂಡು ನಾವೀಗಾಗಲೇ ಏನು ದೈಹಿಕ ಸ್ನಾನವನ್ನು ಮಾಡಿದ್ದೇವೆ, ಅದಾದ ಬಳಿಕ ಮಾನಸಿಕ ಸ್ನಾನವನ್ನು ಕೂಡ ಮಾಡಿ ನಮ್ಮನ್ನು ನಾವು ಶುದ್ಧರನ್ನಾಗಿ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಇದೆ. ಅದಕ್ಕಾಗಿ ಅಪರಾಧ ಸಹಸ್ರಾಣಿ ಅಂತ ಈ ಶ್ಲೋಕ ಅಲ್ಲಿ ಕೇಳಿ ಬರ್ತದೆ. ಈ ಶ್ಲೋಕಗಳಿವೆ ಅಲ್ಲ, ಈ ಶ್ಲೋಕವನ್ನೇ ಒಂದು ವೇಳೆ ಹೇಳಲಿಕ್ಕೆ ಆಗದೆ ಹೋದ್ರು, ನಾನು ಹೇಳಿದ್ಲಿ ಈಗಾಗಲೇ ಕೆಲವು ಪುಸ್ತಕಗಳಲ್ಲಿ ಈ ಶ್ಲೋಕಗಳು ಇಲ್ವೇ ಇಲ್ಲ. ಇವತ್ತು ನಾನು ಹೇಳಿದ 2 ಶ್ಲೋಕಗಳು ಇಲ್ಲ. ಒಂದು ವಾಯಾಹಿ ದರ್ಶತ ಅಂತ ಕವಾಟೋದ್ಘಾಟನ ಮಂತ್ರವೇ ಕೇಳಿ ಬರ್ತದೆ. ಆದ್ರಿಂದ ಈ ನಾನು ಹೇಳಿದಂತಹ ಶ್ಲೋಕಗಳನ್ನ ಹೇಳಲೇಬೇಕು ಅಂತೇನಿಲ್ಲ, ಬೇರೆ ಶ್ಲೋಕಗಳನ್ನು ಹೇಳಬಹುದು. ಈ ವಾಯಾಹಿ ದರ್ಶತ ಅಂತ ಅನ್ನೋದನ್ನ ನಾವು ಮುಂದೆ ನೋಡೋಣ. ಅಲ್ಲಿ ನಾವು ಪೂಜಾ ಕಾಲದಲ್ಲಿ ತುಂಬಾ ಆರ್ದ್ರವಾದ ಮನಸ್ಸಿನಿಂದ ಹೇಳಬೇಕಾದಂತಹ ಒಂದು ಶ್ಲೋಕ ಇದೆ. ಅದು ಪುಸ್ತಕದಲ್ಲೂ ಬಂದಿರೋದಿಲ್ಲ, ಕೃಷ್ಣಾಂಶ ಮಹಾರ್ಣವದ ಶ್ಲೋಕ. ಈ ಹಿಂದೆ ಒಂದೆರಡು ಪ್ರಸಂಗಗಳಲ್ಲಿ ನಾನು ಆ ಶ್ಲೋಕ ಹೇಳಿದ್ದೆ. ಅದನ್ನು ಹೇಳಿದ್ರೆ ತುಂಬಾ ಚೆನ್ನಾಗಿರ್ತದೆ. ಯಾರ್ಯಾರಿಗೆ ಎಷ್ಟೆಷ್ಟು ಅನುಕೂಲವೋ ಅದನ್ನು ಹೇಳಬಹುದು. ಸಂಸಾರೇಸ್ಮಿನ್ ಮಹಾಘೋರೆ ಜನ್ಮರೋಗ ಭಯಾಕುಲೆ ಅಯಂ ಏಕೋ ಮಹಾಭಾಗ ಪೂಜ್ಯತೆ ಯದಧೋಕ್ಷಜ ಅಂತ ಆ ಶ್ಲೋಕ. ಸಂಸಾರ ಅತ್ಯಂತ ಭಯಂಕರವಾದದ್ದು. ಆದರೆ ಮತ್ತು ಆ ಸಂಸಾರ ಅಂತ ಅನ್ನೋದು ಏನಾಗಿದೆ, ಯಾಕೆ ಭಯಂಕರ ಅಂದ್ರೆ ಜನ್ಮ ರೋಗ ಭಯಾಕುಲೆ, ಹುಟ್ಟು ಸಾವು ಇತ್ಯಾದಿಗಳಿಂದ ಕೂಡಿದಂತಹ ಒಂದು ಸಂಸಾರ ಅದು. ಇಷ್ಟೆಲ್ಲ ಸಾವು ನೋವು ಇಂಥ ಸಂಕಟಗಳೆಲ್ಲ ಅಲ್ಲಿದ್ರೂ ಕೂಡ ಒಂದು ದೊಡ್ಡ ಭಾಗ್ಯ ಇದೆ ಆ ಸಂಸಾರದಲ್ಲಿ. ಅದು ಕೃತಯುಗ ಇರಬಹುದು, ತ್ರೇತಾಯುಗ ಇರಬಹುದು, ದ್ವಾಪರ ಇರಬಹುದು, ಕಲಿ ಇರಬಹುದು, ಯಾವುದೇ ಕಾಲ ಇರಬಹುದು. ನಮ್ಮ ಬಾಲ್ಯ ಇರಬಹುದು, ಯೌವನ ಇರಬಹುದು, ಮಧ್ಯ ವಯಸ್ಸಿರಬಹುದು, ವಾರ್ಧಕ್ಯ ಇರಬಹುದು. ನಾವು ಯಾವುದೇ ಕಾಲದಲ್ಲಿರಲಿ, ನಾವು ಪಂಡಿತರಿರಲಿ, ಪಾಮರರಿರಲಿ, ಸ್ತ್ರೀ ಆಗಿರಲಿ, ಪುರುಷನಾಗಿರಲಿ, ಎಲ್ಲಾ ಸಂದರ್ಭದಲ್ಲೂ ಕೂಡ ಆ ಭಾಗ್ಯವನ್ನು ದೇವರು ನಮ್ಮ ಕೈಯಿಂದ, ದೇವರಾಗ್ಲಿ ವಿಧಿಯಾಗ್ಲಿ ಆ ಭಾಗ್ಯವನ್ನು ನಮ್ಮ ಕೈಯಿಂದ ಕಿತ್ಕೊಳ್ಳೋದಿಲ್ಲ. ಅದ್ಯಾವ ಭಾಗ್ಯ ಅಂದ್ರೆ ಪೂಜ್ಯತೆ ಅಧೋಕ್ಷಜ. ಅಧೋಕ್ಷಜ ನಮ್ಮ ಪ್ರತ್ಯಕ್ಷ ಜ್ಞಾನವನ್ನು ಮೀರಿದವನವನು, ಪ್ರತ್ಯಕ್ಷಕ್ಕೆ ನಿಲ್ಕುವವನೇ ಅಲ್ಲ, ಆ ಪ್ರತ್ಯಕ್ಷವನ್ನು ಮೆಟ್ಟಿ ನಿಂತು ಅದರ ಮೇಲಿರುವಂಥವನು. ಆದರೆ ಅವನು ಪೂಜ್ಯತೆ, ಅವನ ಪೂಜಾ ಒಂದು ನಡೀತಿದೆ ಅಲ್ಲ, ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನಿದೆ ಅಂತ ಅದನ್ನ ನಾವು ತಿಳ್ಕೋಬೇಕು. ಪರಮಾತ್ಮ ನಮ್ಮ ಪ್ರತ್ಯಕ್ಷ ಜ್ಞಾನವನ್ನು ಮೀರಿದವನಿರಬಹುದು, ಆದರೆ ಆ ಪರಮಾತ್ಮನ ವಿಗ್ರಹಾರಾಧನೆಯನ್ನ ನಾವು ಮಾಡ್ತೇವಲ್ಲ, ವಿಗ್ರಹದ ರೂಪದಲ್ಲಿ ಅದೇ ಪರಮಾತ್ಮನ ನಾವು ಕಾಣ್ತೇವೆ. ಅದಕ್ಕಿಂತ ದೊಡ್ಡದೇನಿದೆ? ಈಗ ಅಷ್ಟಾದರೂ ಕಾಣ್ತಾ ಇದ್ದೇವಲ್ಲ. ಪರಮಾತ್ಮನ ಪೂಜೆಯನ್ನೇ ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇರುವಂಥವ್ರು, ಅರ್ಥಾತ್ ಆ ಒಂದು ಅಪೇಕ್ಷೆಯನ್ನೇ ತಾಳದೇ ಇರುವಂಥವ್ರು,
ಅಂತ ಒಂದು ಅಪೇಕ್ಷೆಯನ್ನು ತಾಳಿದ್ರೂ ಕೂಡ ಮಾಡ್ಲಿಕ್ಕೆ ಆಗದೇ ಇರುವವರು ಇದ್ದಾರೆ ಅನೇಕ ಜನ. ಆದರೆ ಬೇರೆ ಎಲ್ಲ ಕಷ್ಟ ಕಾರ್ಪಣ್ಯಗಳ ನಡುವೆ ಈ ಪೂಜೆ ಒಂದು ನಡೆದಿದೆಯಲ್ಲ, ದೊಡ್ಡ ದೊಡ್ಡ ನನ್ನ ಕ್ಷೇತ್ರಗಳಲ್ಲಿ ಅನೇಕ ಜನ ಜ್ಞಾನಿಗಳಾದವರು ಸ್ವಯಂಭೂ ವಿಗ್ರಹಗಳನ್ನು, ದೊಡ್ಡ ದೊಡ್ಡ ಮಧ್ವಾಚಾರ್ಯರು ಮೊದಲಾದವರಿಂದ ಪೂಜಿತವಾದಂತಹ ವಿಗ್ರಹಗಳನ್ನು ಆರಾಧನೆ ಮಾಡುವವರೆಲ್ಲ ಇದ್ದಾರೆ. ಅದೆಲ್ಲ ನಡೀತಿರ್ತದೆ. ಆದರೆ ನಾವಿರುವ ಪ್ರದೇಶದಲ್ಲಿ, ನಾವಿರುವ ಕಾಲದಲ್ಲಿ, ನಾವಿರುವ ಸ್ಥಿತಿಯಲ್ಲಿ ಅಷ್ಟು ದೊಡ್ಡ ಪೂಜೆ ಮಾಡ್ಲಿಕ್ಕೆ ನಮ್ಗೆ ಆಗದೆ ಹೋದ್ರೂ ಕೂಡ ನಾವು ಒಂದು ಪೂಜೆ ಮಾಡ್ತಿದ್ದೇವಲ್ಲ. ಪೂಜ್ಯತೆ ಅಧೋಕ್ಷಜ ಅಂತ ಭಗವಂತನನ್ನ ಇಂಥ ಒಂದು ಕಾಲದಲ್ಲೂ ಕೂಡ, ಇಷ್ಟೆಲ್ಲ ಸಮಸ್ಯೆಗಳ ನಡುವೆಯೂ ಕೂಡ ಪೂಜಾ ಮಾಡುವ ಒಂದು ಅವಕಾಶ ಕೊಟ್ಟಿದೆಯಲ್ಲ. ಹೇಗಾದರೂ ನಾನೀಗಾಗಲೇ ಹೇಳಿದೆ, ಸ್ತ್ರೀ ಇರಬಹುದು, ಪುರುಷ ಇರಬಹುದು, ಪಂಡಿತರು ಇರಬಹುದು, ಪಾಮರರು ಇರಬಹುದು. ಆದರೆ ಪೂಜಾ ಮಾಡುವ ಒಂದು ಅವಕಾಶ ಕೊಟ್ಟಿದೆಯಲ್ಲ. ಅವರು ಎಲ್ಲರೂ ಕೂಡ ಅವರವರದೇ ಆದ ರೀತಿಯಲ್ಲಿ ಪೂಜಾ ಮಾಡ್ತಿದ್ದಾರಲ್ಲ. ಆ ದೇವಾಲಯಕ್ಕೆ ಹೋಗಿ ಆ ದೇವಾಲಯಕ್ಕೆ ಪ್ರದಕ್ಷಿಣೆ ಮಾಡ್ಲಿಕ್ಕೆ ಆಗದೆ ಇರಬಹುದು, ಅಲ್ಲಿರುವ ವಿಗ್ರಹಗಳನ್ನು ನಮಗೆ ಮುಟ್ಲಿಕ್ಕೆ ಆಗದೆ ಇರಬಹುದು. ಬೇಕಾಗಿಲ್ಲ, ನಾವು ನಮ್ಮ ಮನೆಯಲ್ಲಿರುವಂತಹ ವಿಗ್ರಹಗಳನ್ನೇ ಮುಟ್ಟುತ್ತಾ ಇದ್ದೇವೆ. ಇಲ್ಲೇ ಮಾನಸ ಪೂಜೆಯನ್ನಾದರೂ ಮಾಡ್ತೇವೆ, ವಿಗ್ರಹ ಪೂಜೆಯನ್ನಾದರೂ ಮಾಡ್ತೇವೆ. ಅಂತಹದೊಂದು ಪೂಜೆಯನ್ನು ನಾವು ಮಾಡ್ತಾ ಇದ್ದೀವಲ್ಲ, ಅದೇನು ಸಣ್ಣ ಅವಕಾಶ ಏನು? ಅನೇಕರಿಗೆ ಇದೂ ಇಲ್ವಲ್ಲ. ಮಾಡಬೇಕು ಅಂತ ಆಸೆ ಇದೆ, ಅದು ಕೈಯಿಂದ ಆಗ್ತಿಲ್ಲ. ಎಷ್ಟೋ ಜನರಿಗೆ ಮಾಡಬೇಕು ಅಂತ ಅಪೇಕ್ಷೆಯೇ ಬಂದಿಲ್ಲ. ಅಂಥದ್ರಲ್ಲಿ ನಮಗಿದು ಮಾಡಬೇಕು ಅಂತ ಒಂದು ಅಪೇಕ್ಷೆ ಬಂದಿದೆಯಲ್ಲ, ಅದೇನು ಸಣ್ಣದೇನು ಅಂತ ಇಂಥ ಕೆಲವು ಮಂತ್ರಗಳಿಂದಲೂ ಕೂಡ, ಕೃಷ್ಣಾಂಶ ಮಹಾನವದಲ್ಲಿ ಬಂದಿರುವಂತಹ ಇಂಥ ಕೆಲವು ಮಂತ್ರಗಳಿಂದಲೂ ಆ ಭಗವಂತನನ್ನ ಸ್ತುತಿಸಬಹುದು. ಈಗಾಗಲೇ ನಾನು ಅನೇಕ ಬಾರಿ ಹೇಳಿದಂತೆ ದೇವಪೂಜಾ ಅಂತ ಅನ್ನುವುದು ಕಾಲಕ್ರಮೇಣ ವಿಕಸಿತ ಆಗಿರುವಂತಹ ಬೇರೆ ಬೇರೆ ಮಂತ್ರಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡು ಸಿದ್ಧವಾಗಿರುವಂತಹ ಒಂದು ಪ್ರಕ್ರಿಯೆ. ಆದ್ದರಿಂದ ಅದನ್ನ ಈ ತರ ಹೇಳಿದ್ರೆ, ಇಂಥ ನಮಗೆ ಬೇಕಾದಂಥ ಕೆಲವು ಶ್ಲೋಕಗಳನ್ನು ಹೇಳಿಕೊಂಡ್ರೆ ಖಂಡಿತವಾಗಿಯೂ ಅದೇ ತಪ್ಪಿಲ್ಲ ಅಂತ ಇನ್ನೂ ಒಂದೆರಡು ಶ್ಲೋಕಗಳನ್ನ ಮುಂದಿನ ಭಾಗದಲ್ಲಿ ಹೇಳುವಂತ ಪ್ರಯತ್ನ ಮಾಡ್ತೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.